ನಮಸ್ತೆ ಕರ್ನಾಟಕ. ಯಾರನ್ನು ಬಿಟ್ಕೊಡೋದು ಎಂದು ಕೇಳ್ತಾ ಬಂದ ಹುಡುಗಿಯನ್ನು ನೋಡಿ ಎಲ್ಲರೂ ಅವಳತ್ತ ನೋಡಿದ್ರು. ಹಸಿರು ಮತ್ತು ನೀಲಿ ಬಣ್ಣದ ಲಂಗ ದಾವಣಿ ತೊಟ್ಟು ಮುದ್ದಾಗಿ ಕಾಣ್ತಿದ್ಲು. ಏನ್ರಿ ಇವತ್ತು ವಿಶೇಷ, ನಿಮ್ಮ ಹುಟ್ಟುಹಬ್ಬನಾ ಎಂದು ಕೇಳ್ದ ಕೀರ್ತನ್. ಅದು ಎಂದು ಅವಳು ಹೇಳೋ ಮೊದಲೇ, ಇಲ್ಲ ಕೀರ್ತಿ, ಇವತ್ತಲ್ಲ, ಅವರು ಹುಟ್ಟಿದ ದಿನ ಎಂದ ಆ ದಾವಣಿ. ಎಲ್ಲರ ದೃಷ್ಟಿ ಅವನ ಮೇಲೆ ಕೇಂದ್ರೀಕೃತವಾಗಿದ್ದನ್ನು ಕಂಡು, ಯಾಕೆ ಎಲ್ಲರೂ ಹಾಗೆ ನೋಡ್ತಿದ್ದೀರಾ ಎಂದು ಕೇಳ್ದ. ಲೋ, ಅದು ನಿನಗೆ ಗೊತ್ತು, ಇವತ್ತು ಅಲ್ಲ ಹುಟ್ಟಿದ ದಿನ ಎಂದು ಅನುಮಾನದಿಂದ ಪ್ರಶ್ನಿಸಿದ. ಅಷ್ಟೇನಾ, ಅದನ್ನು ಯಾಕೋ ಅಷ್ಟು ಅನುಮಾನದಿಂದ ಕೇಳ್ತೀಯಾ? ಅವರ ರೆಸ್ಯೂಮೆ ನೋಡಿದೆ, ಅದಕ್ಕೆ ಹೇಳಿದೆ ಅಷ್ಟೇ ಎಂದು ಅವನು ಹೇಳಿದ್ದಕ್ಕೆ, ಓ ಹೌದಾ, ಸರಿ ಬಿಡು ಎಂದ ಪ್ರವೀಣ್. ಅದು ಬಿಡಿ ಅವರೇ, ನೀವೇನು ಹೇಳೇ ಇಲ್ಲ ಎಂದು ಮತ್ತೊಮ್ಮೆ ಕೇಳಿದ ಕೀರ್ತನ್. ಅವನ ಮಾತಿಗೆ ಧ್ವನಿಗೂಡಿಸಿದ್ರು ಜ್ಯೋತಿ. ಏನೂ ಇಲ್ಲಮ್ಮ, ಯಾಕೋ ಇವತ್ತು ಹಾಕೊಳ್ಳೋಣ ಅನ್ನಿಸ್ತು ಅಷ್ಟೇ ಎಂದ್ಲು ಹುಡುಗಿ. ಎಲ್ಲರೂ ತನ್ನ ಕಡೆ ನೋಡ್ತಾ ಇರೋದನ್ನು ಕಂಡು ಮುಜುಗರದಿಂದ ಅವಳ ಮುಜುಗರ ಅರ್ಥ ಮಾಡಿಕೊಂಡ ಜಯಂತಿ ಗೌಡ್ರು, ಮತ್ತೆ ನಿನಗೆ ವಿಷಯ ಗೊತ್ತಾಯ್ತಾ ಎಂದು ಕೇಳಿದರು. ಏನು ಹಳೆ ಎಂದವಳು ತಕ್ಷಣ ನಿಲ್ಲಿಸಿ, ಏನಜ್ಜಿ ಎಂದು ಕೇಳಿದ್ಲು. ನಮ್ಮ ಮದ್ದು ಮತ್ತು ಪ್ರಣೀತಾಗಿ ಮದುವೆ ಮಾಡಬೇಕು ಅಂದ್ಕೊಂಡಿದ್ದೀವಿ, ಅದಕ್ಕೆ ಅವರಿಗೂ ಇಷ್ಟ ಇದೆ ಎಂದು ನಗ್ತಾ ಹೇಳಿದರು ಜಯಂತಿ ಗೌಡ್ರು. ಓ ಹೌದಾ ಎಂದು ಖುಷಿಯಿಂದ ಕೇಳಿದ ಹುಡುಗಿ ಪ್ರಣೀತಾ ಕಡೆ ನೋಡಿ, ಕಂಗ್ರ್ಯಾಚುಲೇಷನ್ ಪ್ರಣೀತಾ ಅವರೇ ಎಂದು ಮುಗುಳ್ನಗೆಯೊಂದಿಗೆ ವಿಶ್ ಮಾಡಿದ್ಲು. ಅವಳ ಮಾತಿನಲ್ಲಿ ಎಲ್ಲಿಯೂ ವ್ಯಂಗ್ಯ ಕಾಣದ ಕಾರಣ ಪ್ರಣೀತಾ ಸಹ ನಗುತ್ತಾ ಥ್ಯಾಂಕ್ಸ್ ಎಂದು ಹೇಳಿದ್ಲು. ಸರಿ, ಮತ್ತು ನಿಮ್ಮ ಅಮ್ಮನಿಗೆ ಹೇಳಿ ಆದಷ್ಟು ಬೇಗ ಒಂದು ಒಳ್ಳೆ ದಿನ ನೋಡಿ ಮದುವೆ ಮುಗಿಸ್ಬಿಡೋಣ ಎಂದರು ಜಯೇಂದ್ರ ಗೌಡ್ರು. ಅವರ ಮಾತಿಗೆ ತಾತಯ್ಯ, ಬೇಗ ಹೇಳಿ, ಆದಷ್ಟು ಬೇಗ ಈ ಮನೆಗೆ ಸೊಸೆಯಾಗಿ ಬರುವೆ ಎಂದು ಹೇಳಿದ್ಲು ಪ್ರಣೀತಾ ನಾಚಿಕೆಯಿಂದ. ಹೌದೌದು ಬಿಡು, ನಿನ್ನ ಅಮ್ಮನ ಬಳಿ ಮಾತನಾಡಿ ಆದಷ್ಟು ಬೇಗನೆ ನಿನ್ನನ್ನು ನಮ್ಮನೆ ತುಂಬಿಸ್ಕೊಳ್ಳೋದಷ್ಟೇ ಎಂದು ಹೇಳಿ ನಕ್ಕರು ಜಯಂತಿ ಗೌಡ್ರು. ಸರಿ ಬನ್ನಿ, ಆಯಿತು, ಎಲ್ಲರೂ ಟಿಫನ್ ಮಾಡೋಣ ಎಂದ ಜ್ಯೋತಿ. ಅವರ ಮಾತಿನಲ್ಲಿ ಅಸಮಾಧಾನವಿತ್ತು. ಅದು ಯಾರ ಗಮನಕ್ಕೆ ಬರೆದಿದ್ರು ಜಯಂತಿ ಅವರ ಗಮನಕ್ಕೆ ಬಂದಿತ್ತು. ಆಮೇಲೆ ಮಾತನಾಡೋಣ ಎಂದು ಸುಮ್ಮನಾದರು. ಸರಿ ಬನ್ನಿ, ನಂಗೆ ತುಂಬ ಹಸಿವಾಗ್ತಿದೆ ಅಂದ ಮುಂದೆ ಹೋದ್ಲು. ಜ್ಯೋತಿ ಮತ್ತು ಜಯಂತಿ ಅವರನ್ನು ಹೊರತುಪಡಿಸಿ ಅವಳ ಹಿಂಬಾಲಿಸಿದ್ರು. ಎಲ್ಲರೂ ಹೊರಟಿದ್ದೀನಿ ಕಂಡ ಜಯಂತಿ ಅವರು, ಯಾಕೆ ಜ್ಯೋತಿ, ಏನಾಯಿತು ಎಂದು ಪ್ರಶ್ನಿಸಿದರು. ಅತ್ತೆಮ್ಮ, ಏನಿಲ್ಲ ಎಂದರು ಜ್ಯೋತಿ ತಡವರಿಸಿ. ನಿನ್ನನ್ನು 32 ವರ್ಷದಿಂದ ನೋಡ್ತಿದ್ದೀನಿ, ಏನಾಯಿತು ಎಂದು ಹೇಳು, ಯಾಕೆ ಬೇಸರದಲ್ಲಿದ್ದೀಯಾ ಎಂದು ಮತ್ತೊಮ್ಮೆ ಕೇಳಿದರು ಜ್ಯೋತಿ. ಅದತ್ತೆ, ನನಗೆ ಯಾಕೋ ಆದವನು ಪ್ರಣೀತಾಳನ್ನು ಮದುವೆ ಆಗೋದು ಸ್ವಲ್ಪನೂ ಇಷ್ಟ ಇಲ್ಲ. ನನ್ನ ಮನಸ್ಸಿನಲ್ಲಿ ಇದ್ದಿದ್ದೇ ಬೇರೆ ಎಂದು ಹೇಳಿದರು. ನನಗೂ ಗೊತ್ತು, ನಿನ್ನ ಮನಸ್ಸಿನಲ್ಲಿ ಇದ್ದದ್ದು ಅನುಳನ್ನು ಸೊಸೆ ಮಾಡಿಕೊಳ್ಬೇಕು ಎಂದು ತಾನೇ ಎಂದು ಹೇಳಿ ನಕ್ಕರು ಜಯಂತಿ ಗೌಡ್ರು. ಹೌದತ್ತೆ, ನಿಮಗೆ ಹೇಗೆ ಇದು ಎಂದು ನಿಲ್ಲಿಸಿದರು. ನಾನು ನಿಮ್ಮ ಅತ್ತೆ ಕಣೆ, ನಿನ್ನ ಮನಸ್ಸಿನಲ್ಲಿ ಏನಿದೆ ಎಂದು ನನಗೆ ಅರ್ಥ ಆಗೋದಿಲ್ವ ಹೇಳು. ಹಾಗೆ ಇನ್ನೊಂದು, ಈಗೇನೇ ಆದರೂ ಅವನು ಎಷ್ಟೇ ಕುಣಿದ್ರು ಯಾರೋ ಅವನನ್ನು ಮದುವೆ ಆಗಬೇಕು ಎಂದು ಅವನ ಹಣೆಯಲ್ಲಿ ಬರೆದಿರುತ್ತದೋ ಅವರೇ ಅವನನ್ನು ಕಟ್ಕೊಳ್ಳೋದು, ನೀನೇನು ಯೋಚನೆ ಮಾಡಬೇಡ ಒಂದು ಅರ್ಥಗರ್ಭಿತವಾಗಿ ನಕ್ಕರು ಜಯಂತಿ ಗೌಡ್ರು. ಏನು ನಿಮ್ಮ ಮಾತಿನ ಅರ್ಥ? ನನಗೊಂದು ಅರಿವಾಗ್ತಿಲ್ಲ ಎಂದು ಅವರ ಮಾತಿಗೆ ಗೊಂದಲದಿಂದ ಕೇಳಿದರು ಜ್ಯೋತಿ. ಏನು ಅಂದರೆ, ನಿನ್ನ ಮನಸ್ಸಿನಲ್ಲಿ ಏನಿದೆಯೋ ಅದೇ ಆಗುತ್ತೆ. ನೀನು ನಿಶ್ಚಿಂತೆಯಿಂದ ಮದುವೆ ಕಾರ್ಯದಲ್ಲಿ ಭಾಗಿಯಾಗೋ, ಮುಂದಿನದು ನಾನು ನೋಡಿಕೊಳ್ಳುವೆ. ಬಾ, ಈಗ ತಿಂಡಿ ಮಾಡೋಣ ಎಂದ ಜಯಂತಿ ಗೌಡ್ತಿ ಮುಂದೆ ಹೊರಟ್ರೆ ಅವರನ್ನು ಗೊಂದಲದಿಂದಲೇ ಹಿಂಬಾಲಿಸಿದ್ರು ಜ್ಯೋತಿ. ಎಲ್ಲರೂ ತಿಂಡಿ ಮಾಡಲು ಕುಳಿತಿದ್ದಾರೆ. ಕೀರ್ತನ್ ಮತ್ತು ಪ್ರವೀಣ್ ಅವನನ್ನು ಆಗಲೇ ರೇಗಿಸಲು ಶುರು ಮಾಡಿದ್ರು. ಏನು ಮಚ್ಚ, ಇಷ್ಟು ದಿನ ಸಿಂಗಲಾಗಿ ಆರಾಮಾಗಿದ್ದೆ, ಇನ್ನು ಈ ಪ್ರಾಣಿ ಅಲ್ಲಲ್ಲ ಪ್ರಣೀತಾ ಕೈಯಲ್ಲಿ ಸಿಕ್ಕಾಕೊಂಡ್ರೆ ಕತೆ ದೇವರಿಗೆ ಪ್ರಿಯ ಎಂದು ಕಿಚಾಯಿಸಿದ ಪ್ರವೀಣ. ಅವನ ಮಾತಿಗೆ ಹುಸಿ ಮನಸ್ಸು ತೋರಿದ ಪ್ರಣೀತಾ, ಯಾಕೋ ಕೊಬ್ಬ ನಿನಗೆ, ನನ್ನ ಮೇಲೆ ಇಲ್ಲಸಲ್ಲದೆ ಹೇಳಬೇಡ ಅಜ್ಜಿ, ನೋಡಜ್ಜಿ ಎಂದು ಜಯಂತಿ ಅವರ ಬಳಿ ಮಗುವಿನಂತೆ ಕಂಪ್ಲೇಂಟ್ ಹೇಳತೊಡಗಿದ್ಲು. ನೋಡೋದು ನಿನ್ನ ಮಗು ಹೇಗೆ ಚಾಡಿ ಹೇಳ್ತಾ ಇದೆ ಎಂದು ಮತ್ತು ರೇಗಿಸಿದ ಪ್ರವೀಣ. ಅವನ ಮಾತಿಗೆ ಎಲ್ಲರೂ ನಗ್ತಾ ತಿಂಡಿ ತಿಂತಾ ಇದ್ರೆ ಮಾತ್ರ ತನಗೆ ಅರ್ಧಕ್ಕೆ ಸಾಕು ಎಂದು ಕೈ ತೊಳೆದು ಎದ್ದು ಹೋದ್ಲು. ಎಂದೂ ಅರ್ಧಕ್ಕೆ ಊಟದಿಂದ ಎದ್ದು ಹೋಗದ ಹುಡುಗಿಯಿಂದ ಎದ್ದು ಹೋಗಿದ್ದನ್ನು ಕಂಡು ಎಲ್ಲರಿಗೂ ಆಶ್ಚರ್ಯ ಆಗಿದ್ದು ಸುಳ್ಳಲ್ಲ.
ಇತ್ತ ರೂಮಿನಲ್ಲಿ ಕುಳಿತ ಅನುಳಿಗೆ ಬೇಸರವಾಯಿತು. ಆ ಬೇಸರಕ್ಕೆ ಕಾರಣ ತಿಳಿಲಿಲ್ಲ. ಯಾಕೆ ನನಗೆ ಇಷ್ಟೊಂದು ಬೇಸರ ಆಗ್ತಿದೆ? ಅಯ್ಯೋ ಮಾರಮ್ಮ, ಅಲ್ಲ ಆದವನ್ ಸರ್ ಮತ್ತು ಪ್ರಣೀತಾ ಮದುವೆ ಸುದ್ದಿ ಕೇಳಿದಾಗ ನನಗೆ ಯಾಕೆ ಆ ಕಪ್ಪು ಸುಂದರ ನೆನಪಾದ? ಅಂದರೆ ನಾನು ಅವನನ್ನು ಇಷ್ಟಪಡ್ತಿರುವೆನಾ? ಒಂದು ಅರ್ಥ ಆಗ್ತಿಲ್ಲ ಅಲ್ಲ. ಆ ರೀತಿ ಇಷ್ಟಪಟ್ಟು ಸಹ ಈಗ ಅವನನ್ನು ಹುಡುಕಿ ಎಲ್ಲಿ ಅಂತ ಹೋಗೋದು? ಅವನ ಕಣ್ಣಲ್ಲಿ ಬಿಟ್ಟು ಮತ್ತೇನು ಸಹ ನೋಡಿಲ್ಲ. ನಾನು ಹೇಗೆ ಕಂಡು ಹಿಡಿಯೋದು ಅವನನ್ನು? ಅಯ್ಯೋ ಮಾರಮ್ಮ, ನೀನು ಒಂದು ಯಾವುದಾದ್ರೂ ದಾರಿ ತೋರಿಸ್ಬಾರ್ದು? ಅವನನ್ನು ಹುಡುಕಲು ಒಂದೇ ಒಂದಾದರೂ ಸುಳಿವು ಕೊಡಮ್ಮ. ತನ್ನ ಇಷ್ಟ ದೇವತೆಯ ಬಗ್ಗೆ ಬೇಡಿಕೊಳ್ತಾ ಕುಳಿತಿದ್ಲು ಅನು. ಯಾಕನು ಊಟ ಮಾಡದೆ ಅರ್ಧದಲ್ಲಿ ಹಾಗೆ ಬಂದುಬಿಟ್ಟೆ ಎಂದು ಕೇಳ್ತಾ ಬಂದು ಶ್ರುತಿ. ಏನಿಲ್ಲಕ್ಕ, ಯಾಕೋ ಸ್ವಲ್ಪ ತಲೆನೋವು, ಅದಕ್ಕೆ ಬಂದುಬಿಟ್ಟೆ ಎಂದು ಹೇಳಿದ್ಲು ಅನು. ಹೌದಾ, ತುಂಬ ತಲೆನೋವಾಗಂದ? ಸ್ವಲ್ಪ ಹೊತ್ತು ಮಲಗು, ನಾನು ಟ್ಯಾಬ್ಲೆಟ್ ಅಥವಾ ಅಮೃತಾಂಜನ್ ತರುವೆ ಎಂದು ಹೋದವಳು ನಿಮಿಷದಲ್ಲಿ ಅಮೃತಾಂಜನ್ ತಂದು ಅನುಳನ್ನು ಮಲಗಿಸಿ ಅವಳ ಹಣೆಗೆ ನಯವಾಗಿ ಹಚ್ಚಿ ಸ್ವಲ್ಪ ಮಸಾಜ್ ಮಾಡಿ ಅವಳನ್ನು ಮಲಗಲು ಹೇಳಿ ನಾನು ಕೆಳಗೆ ಹೊರಟ್ಲು. ಶ್ರುತಿ ಕೆಳಗೆ ಬಂದಿದ್ದೆ ತಡ. ಎಲ್ಲರೂ ಒಂದಾದ ಮೇಲೆ ಒಂದು ಪ್ರಶ್ನೆ ಕೇಳಲು ಶುರು ಮಾಡಿದ್ರು. ಏನಾಯ್ತಮ್ಮ ಅನುಗೆ? ಯಾಕೆ ಅರ್ಧ ಕೂಟದಿಂದ ಎದ್ದು ಹೋಗಿದ್ದು ಎಂದು ಜ್ಯೋತಿ ಆತಂಕದಿಂದ ಕೇಳಿದ್ರೆ. ಏನಾಯ್ತಕ್ಕ ಅನು ಅವರಿಗೆ ಎಂದು ಕೀರ್ತನ್ ಕೇಳಿದ್ರೆ. ಹೌದು ಶ್ರುತಿ ಅವರೇ, ಅನು ಅವ್ರಿಗೆ ಏನಾಯಿತು? ಹುಷಾರಾಗಿದ್ದಾರಲ್ವಾ ಎಂದು ಪ್ರಶ್ನಿಸಿದ ಪ್ರವೀಣ. ಯಾರ ಪ್ರಶ್ನೆಗೆ ಉತ್ತರಿಸುವುದು ಎಂದು ಶ್ರುತಿ ಗೊಂದಲದ ಮುಖ ಮಾಡಿದ್ರೆ. ಇತ್ತ ಮತ್ತೆ ಭುಗಿಲೆದ್ದಿದ್ದು ಜ್ವಾಲಾಮುಖಿಯ ಕಿಡಿ. ಪ್ರಣೀತಾಳ ಮನಸ್ಸಿನಲ್ಲಿ ಯಾರೋ ಮೂರನೇ ವ್ಯಕ್ತಿಗೆ ಅಷ್ಟು ಕಾಳಜಿ ಮಾಡೋದನ್ನು ಕಂಡು ಏನು ನೀವೆಲ್ಲ ಒಟ್ಟಿಗೆ ಪ್ರಶ್ನೆ ಕೇಳಿದ್ರೆ ಪಾಪ ಆ ಮಗು ಯಾರ ಮಾತಿಗೆ ಉತ್ತರಿಸ್ಬೇಕು ಹೇಳಿ ಎಂದು ಗದರಿದ ಜಯಂತಿ ಗೌಡರು. ನೀನು ಹೇಳಮ್ಮ ಶ್ರುತಿ ಎಂದರು. ಅಜ್ಜಿ ಅನುಗ್ ತಲೆನೋವಂತೆ, ಅದಕ್ಕೆ ಎಂದು ಅವಳು ಮಾತು ಮುಗಿಯೋ ಮುನ್ನವೇ ಹೌದಾ, ಆಗಿದ್ರೆ ಆಸ್ಪತ್ರೆ ಕರ್ಕೊಂಡು ಹೋಗೋಣ ಬನ್ನಿ ಎಂದು 2 ಹೆಜ್ಜೆ ಮುಂದೆ ಇಟ್ಟ ಪ್ರವೀಣ. ಎಲ್ಲರ ದೃಷ್ಟಿ ತನ್ನ ಮೇಲೆ ಇರೋದು ಕಂಡು ಪೆಚ್ಚಾಗಿ ನಕ್ಕು. ಇಲ್ಲ, ಅದು ತಲೆನೋವು ಅಂದ್ರಲ್ಲ, ಅದಕ್ಕೆ ಎಂದು ತಲೆ ಕೆರೆದುಕೊಂಡು ಹೇಳಿದ್ರೆ. ಅವನು ಪೆಚ್ಚತನಕ್ಕೆ ನಕ್ಕ. ಎಲ್ಲರೂ ಶ್ರುತಿ ಮಾತಿಗೆ ಕಾದರು. ಅನುಗೆ ತಲೆನೋವು ಅಂತ ಹೇಳಿದಳ, ಅದಕ್ಕೆ ತಲೆಗೆ ವಿಕ್ಸ್ ಹಚ್ಚಿ ಬಂದಿದ್ದೇನೆ, ಸ್ವಲ್ಪ ಹೊತ್ತು ಮಲಗು ಎಂದು ಹೇಳಿ ಬಂದಿದ್ದೇನೆ ಎಂದು ಹೇಳಿದ್ಲು. ಹೌದಾ, ಸರಿ ಬಿಡು, ಒಳ್ಳೆ ಕೆಲಸವನ್ನೇ ಮಾಡಿದ್ಯಾ ಎಂದು ಹೇಳಿದರು ಜ್ಯೋತಿ ಅವರು. ಮಚ್ಚಿ, ಇವಾಗನೂ ಬರಲಿಲ್ಲ ಅಂದರೆ ನಾವೇಗೆ ಹೋಗೋದು ಅವರನ್ನು ಬಿಟ್ಟು ಎಂದು ಕೇಳ್ತಾ ಕೀರ್ತನ್. ಹೋಗೋದಾ, ಎಲ್ಲಿಗೆ ಎಂದು ಕೇಳಿದ್ರು ಜ್ಯೋತಿ. ಅಮ್ಮ, ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಎಂದು ಹೇಳಿದ ಧಾವನ್. ಏನು, ಇದು ನನ್ನ ಮಗನಿಗೆ ಇಷ್ಟು ಒಳ್ಳೆ ಬುದ್ಧಿ ಬಂದಿದೆ ಎಂದು ಆಶ್ಚರ್ಯಪಟ್ಟಂತೆ ನಟಿಸಿದ್ರು ಜ್ಯೋತಿ ಅವರು. ಅವರ ಮಾತಿಗೆ ಹುಸಿ ಮುನಿಸು ತೋರ್ದ ಹುಡುಗ. ಏನಮ್ಮ ನೀನು, ನಾನು ಆಗಿದ್ರೆ ದೇವಸ್ಥಾನಕ್ಕೆ ಹೋಗ್ತಾ ಇರಲಿಲ್ವಾ ಅಂತಾರ ನಿನ್ನ ಮಾತಿನ ಅರ್ಥ? ಹೌದು ಕಣಪ್ಪ, ಇನ್ನೇನು, ನೀನು ದೇವಸ್ಥಾನಕ್ಕೆ ಬಂದು ಎಷ್ಟು ವರ್ಷ ಆಯಿತು, ನೀನು ಯೋಚನೆ ಮಾಡು ಎಂದು ಕೇಳಿದ್ರು ಜ್ಯೋತಿ. ಅಮ್ಮ, ಏನೂ ಇಲ್ಲ, ಅವತ್ತು ಅನು ಅವ್ರ ಜೊತೆ ನಾನು ದೇವಸ್ಥಾನಕ್ಕೆ ಹೋಗಿರಲಿಲ್ವೇ ಕೇಳು ಎಂದು ಹೇಳಿದ ಹುಡುಗ ಅವರ ಮಾತಿಗೆ. ಹೌದು, ಅವ್ರ ಜೊತೆ ಹೋಗಿದ್ದೆ. ನನ್ನ ಜೊತೆ ಬಂದಿದ್ದ ಹೇಳು ಎಂಬ ಜ್ಯೋತಿ ಅವರ ಮಾತಿಗೆ ಹುಡುಗನ ಬಳಿ ಉತ್ತರ ಇಲ್ಲ. ಸರಿ ಬಿಡು, ದೇವಸ್ಥಾನಕ್ಕೆ ಹೋಗ್ತೀವಿ ಎಂದು ಹೇಳ್ತಿದ್ದೀರಾ, ದೇವಸ್ಥಾನಕ್ಕೆ ಬರ್ತೇವೆ ಎಂದು ಹೋಗದೆ ಇರಬಾರ್ದು. ನೀವೆಲ್ಲ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ನಾನು ಅನುಳನ್ನು ನೋಡ್ಕೊಳ್ತೀನಿ ಎಂದು ಹೇಳಿದ್ರು ಜ್ಯೋತಿ. ಅವರ ಮಾತಿಗೆ ಖುಷಿಯಾದ ಪ್ರಣೀತಾ. ಇನ್ನೇನು, ಅತ್ತೆ ನೋಡ್ಕೊಳ್ತೀನಿ ಎಂದು ಹೇಳಿದ್ರಲ್ವಾ, ಮತ್ತಿನ್ನೇನು ಯೋಚನೆ, ಬನ್ನಿ ಎಂದು ಅವನ ಕೈ ಹಿಡ್ಕೊಂಡು ಎಳೆದುಕೊಂಡು ಹೋದರೆ ಅವರನ್ನು ಹಿಂಬಾಲಿಸಿದ್ರು ಮಿಕ್ಕವರು. ಒಳ್ಳೆ ಮಕ್ಕಳು ಎಂದು ನಕ್ಕ ಜಯಂತಿಯವರವರು. ತಾವು ಭಗವದ್ಗೀತೆಯನ್ನು ಓದಲು ಹೊರಟ್ರೆ ಜ್ಯೋತಿಯವರು ಆಚೆ ತೋಟದ ಕಡೆ ಹೊರಟರು. ಎಲ್ಲರಿಗಿಂತ ಮುಂಚೆ ಬಂದ ಪ್ರಣೀತಾ ಜೀಪ್ನಲ್ಲಿ ಆದವನ ಪಕ್ಕ ಕುಳಿತುಕೊಂಡ್ರೆ ಇನ್ನುಳಿದ ಕೀರ್ತನ್ ಮತ್ತು ಪ್ರವೀಣ ಆದವನ ಗಾಡಿಯಲ್ಲಿ ಹೊರಟರು. ಸ್ವಲ್ಪ ಕಾಲ ಮಲಗಿದ್ದು ಬಂದ ಹುಡುಗಿ ಜಯಂತಿ ಗೌಡತಿ ಅವನನ್ನು ಕಂಡು, ಏನಳೆ ಮುದುಕಿ, ಪುಸ್ತಕ ಓದ್ತಾ ಕೂತಿದೆಯಾ ಅಲ್ಲ ಎಂದು ಅವರ ಬಳಿ ಬಂದಳು. ಅವಳನ್ನು ಕಂಡಿದ್ದೆ ಏನೇನು, ಇನ್ನೂ ಒಂದು ಸ್ವಲ್ಪ ಹೊತ್ತು ಮಲಗಬಾರ್ದ ಎಂದು ಗದರಿದ್ರು ಜಯಂತಿ. ಅವರ ಮಾತಿಗೆ ಇಷ್ಟು ಕಾಲ ಮಲಗಿದ್ದೇ ಜಾಸ್ತಿ ಆಯಿತು ಎಂದು ಉತ್ತರಿಸಿದ್ಲು ಹುಡುಗಿ. ಸರಿ ಬಿಡು, ಬರೋದೇನು ಬಂದಿದ್ಯಾ, ಅಲ್ಲಿ ಬಟ್ಟೆ ಇದೆ, ಹೋಗಿ ನನ್ನ ಮೊಮ್ಮಗನ ಕೋಣೆಯಲ್ಲಿ ಇಟ್ಟುಬಿಡು, ನನ್ನ ಕಾಲು ನೋವು, ಜ್ಯೋತಿ ಬೇರೆ ಇಲ್ಲ ಎಂದರು. ಯಾಕೋ ಅವರ ಮಾತಿಗೆ ಇಲ್ಲವೆನ್ನಲು ಮನಸ್ಸು ಬಾರದ ಹುಡುಗಿ ಅವನ ಬಟ್ಟೆಯನ್ನು ತೆಗೆದುಕೊಂಡು ಹುಡುಗನ ಕೋಣೆಯತ್ತ ನಡೆದ್ಲು. ಅಲ್ಲ, ನಾನೇನು ಆ ಹಿಟ್ಲರ್ ಕೇಡಿ ಹೆಂಡ್ತಿನ ಅವನ ಬಟ್ಟೆ ತೆಗೆದುಕೊಂಡು ಹೋಗೋದಕ್ಕೆ? ಈ ಹಳೆ ಮುದುಕಿಗೆ ಬೇರೆ ಮಾಡಲು ಬೇರೆ ಕೆಲಸ ಇಲ್ಲ ಅಂತ ಅವನ ಕೆಲಸನೆಲ್ಲ ನನಗೆ ಹೇಳ್ತಾರೆ. ಯಾಕ ಹೀರೆಕಾಯಿ ಪ್ರಣೀತಾ
ಇಲ್ವಾ ಎಂದು ಬೈದ್ಕೊಂಡು ಅವನ ಕೋಣೆಗೆ ಹೋಗಿ ಬೆಡ್ ಮೇಲೆ ಬಟ್ಟೆ ಇಟ್ಟವಳ ಕಣ್ಣು ಅಲ್ಲಿಯೇ ಬೆಡ್ ಸಂದಿಯಲ್ಲಿದ್ದ ಬೆಡ್ ಕಡೆ ನೋಡ್ತು. ಈ ಈ ಕಪ್ಪು ಬಟ್ಟೆ ಆ ಕಪ್ಪು ಸುಂದರನದಲ್ವಾ ಅಂದರೆ ಎಂದು ಮುಂದೆ ಯೋಚಿಸಿದ್ದೆ. ಶಾಕ್ ಕೊಡದಂತೆ ನಿಂತುಬಿಟ್ಲು ಹುಡುಗಿ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.